ಸೊ ನಿಮಗೂ 2026 ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟಿಂಗ್ ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋ ನಿಮಗೋಸ್ಕರ. ಅದು ಕಂಪ್ಲೀಟ್ಲಿ ಫ್ರೀ. ಸೊ ಇವತ್ತಿನಿಂದ ಫ್ರೀ ಆಗಿ ನಾನೊಂದು ಸೀರೀಸ್ ಆಫ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇಯರ್ ಅಂಡ್ ಆಗಸ್ಟ್ ಅಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ 2026 ಅಲ್ಲಿ ನಾನು ಯಾವ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು. ಸ್ಪೆಷಲಿ ನಾವು ಕನ್ನಡ ಆಡಿಯನ್ಸ್ಗೋಸ್ಕರ ಈ ಪರ್ಟಿಕ್ಯುಲರ್ ಸೀರೀಸ್ ಮಾಡ್ತಿರೋದು. ಸೊ ನೀವು ಒಬ್ಬ ಬಿಗಿನರ್ ಆಗಿದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋ ನಿಮಗೋಸ್ಕರ ಎಕ್ಸಾಕ್ಟ್ ಆಗಿದೆ. ಪ್ಲಸ್ ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರೆ, ನೀವು ಕನ್ಫ್ಯೂಷನ್ ಆಗಿದ್ರೆ, ನಿಮಗೆ ನಿಮ್ಮ ಲರ್ನಿಂಗ್ ರೀಸೆಟ್ ಮಾಡ್ಕೊಳ್ಳೋಕೆ ಇದೊಂದು ಬೆಸ್ಟ್ ಚಾನ್ಸ್ ನಿಮಗೆ. ಸೊ ನೀವು ಈ ಜರ್ನಿಯಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ಕಮೆಂಟ್ ಅಲ್ಲಿ ರೆಡಿ ಅಂತ ಹಾಕಿ, ಸೊ ದಟ್ ನಾನು ಎವ್ರಿ ಡೇ ವಿಡಿಯೋ ಹಾಕುವಾಗ ನೀವು ನೋಡಿ ಕಲಿತೀರಾ ಅಂತ ನನಗೊಂದು ಐಡಿಯಾ ಸಿಗುತ್ತೆ. ಸೊ ಎನಿವೇಸ್ 2026 ಅಲ್ಲಿ ನೀವು ಟ್ರೇಡಿಂಗ್ ಕಲಿಬೇಕು ಅಂತ ಇದ್ದೀರಾ, ಇನ್ವೆಸ್ಟಿಂಗ್ ಕಲಿಬೇಕು ಅಂತ ಇದ್ದೀರಾ, ಆದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ತರ ಸ್ಟಾರ್ಟ್ ಮಾಡಬೇಕು ಅಂತ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತೀರಾ, ಫುಲ್ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಸೊ ಎನಿವೇಸ್ ಡೋಂಟ್ ವರಿ, ನಾವು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಆರ್ಡರ್ ಅಲ್ಲಿ ಹೇಳ್ಕೊಡ್ತೀನಿ, ಸೊ ದಟ್ ನೀವು ಸ್ವಲ್ಪ ಕನ್ಫ್ಯೂಷನ್ಸ್ ಕಡಿಮೆ ಆಗುತ್ತೆ. ಸೊ ಬೇಸಿಕ್ಲಿ ಈ ಸೀರೀಸ್ ಅಲ್ಲಿ ಫಸ್ಟ್ ಟಾಪಿಕ್ ಏನಂದ್ರೆ ವಾಟ್ ಎವ್ರಿ ಬಿಗಿನರ್ ಮಸ್ಟ್ ಸ್ಟಡಿ ಫಸ್ಟ್ ಅಂತ. ಅಂದ್ರೆ ನಾವು ಫಸ್ಟ್ ಏನ್ ಕಲಿಬೇಕು ಬಿಗಿನರ್ ಆಗ್ಬಿಟ್ಟು. ಸೊ ಬೇಸಿಕ್ಲಿ ಏನ್ ಕಲಿಬೇಕು ಅಂದ್ರೆ ಫೌಂಡೇಶನ್ಸ್ ಕಲಿಬೇಕು. ಫೌಂಡೇಶನ್. ಸೊ ಬೇಸಿಕ್ಲಿ ಇವಾಗ ನೀವು ನೋಡಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆ ಕಟ್ಟುವಾಗ 10ನೇ ಫ್ಲೋರ್ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿರಬೇಕು ಅಂತ ನೀವು ಬಯಸಿದ್ರೆ ಅದ್ರ ಫೌಂಡೇಶನ್ ನೀವು ಕಟ್ಟಲೇಬೇಕಾಗುತ್ತೆ. ಡೈರೆಕ್ಟ್ 10ನೇ ಫ್ಲೋರ್ ಕಟ್ಟಕ್ಕಾಗಲ್ಲ. ಅದೇ ತರ ನಾನು ಡೈರೆಕ್ಟಾಗಿ ಸ್ಕ್ಯಾಲ್ಪಿಂಗ್ ಮಾಡಬೇಕು, ನಾನು ಟ್ರೇಡಿಂಗ್ ಮಾಡಬೇಕು, ಇಂಟರ್ನೆಟ್ ಟ್ರೇಡಿಂಗ್ ಮಾಡಬೇಕು, ಒಂದು ಟ್ರೇಡ್ ತೊಗೊಂಡ್ಬಿಡ್ತೀನಿ ಅಂತ ನೀವು ಡೈರೆಕ್ಟಾಗಿ ಎಗರಿದ್ರೆ ಫೌಂಡೇಶನ್ ಇಲ್ಲ ಅಂದರೆ ನಿಮ್ಮ ಅಕೌಂಟ್ ಬೇಗ ಖಾಲಿ ಆಗುತ್ತೆ. ನಿಮ್ಗೆ ಎಕ್ಸ್ಪೀರಿಯನ್ಸು ಇರುತ್ತೆ, ಇಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಇದೊಂದು ಕಾಮನ್ ಪ್ರಾಕ್ಟೀಸು. ಜನ ಅವ್ರ ಅಕೌಂಟ್ ಬ್ಲೋ ಅಪ್ ಮಾಡೋದು ಇದೊಂದು ರೀಸನಿಂದ, ಯಾಕಂದ್ರೆ ಅವ್ರಿಗೆ ಫೌಂಡೇಶನ್ಸ್ ಗೊತ್ತಿಲ್ಲ. ಸೊ ಬೇಸಿಕ್ಲಿ ಯಾಕೆ ಬಿಗಿನರ್ಸ್ ಫೇಲ್ ಆಗ್ತಾರೆ ಅಂದರೆ 99% ಆಫ್ ದ ಬಿಗಿನರ್ಸ್ ಏನು ಮಾಡ್ತೀರಾ, ನೀವು ಹೋಗ್ಬಿಟ್ಟು ಗೂಗಲ್ ಸರ್ಚ್ ಮಾಡ್ತೀರಾ, ವಿಚ್ ಸ್ಟಾಕ್ ಟು ಬೈ, ವಿಚ್ ಇಸ್ ದ ಬೆಸ್ಟ್ ಇಂಡಿಕೇಟರ್, ವಿಚ್ ಇಸ್ ದ ಬೆಸ್ಟ್ ಆ್ಯಪ್, ಈ ಥರ ಸರ್ಚ್ ಮಾಡ್ತೀರಾ ಅಲ್ವಾ. ಅದೇ ನಿಮ್ಮ ಫೌಂಡೇಶನ್ ವೀಕ್ ಇದ್ರೆ ಇದೆಲ್ಲ ಯೂಸ್ಫುಲ್ಲೇ ಆಗಲ್ಲ ನಿಮಗೆ. ಇಂಡಿಕೇಟರ್ ಏನು ಸಿಗ್ನಲ್ ಸಿಕ್ಕಿದ್ರು ಏನು ಯೂಸು, ಅದ್ರದ್ದು ಬಿಹೈಂಡ್ ಲಾಜಿಕ್ ನಿಮ್ಗೆ ಏನು ಗೊತ್ತಿರಲ್ಲ. ಸೊ ಫಸ್ಟ್ ಸ್ಟೆಪ್ ಮಾರ್ಕೆಟಲ್ಲಿ ನಾವು ಏನು ತೊಗೊಬೇಕು ಅಂದರೆ ಆಸ್ ಅ ಬಿಗಿನರ್, ಮಾರ್ಕೆಟಲ್ಲಿ ಯಾವ ಥರ ಯೋಚನೆ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಬರೀ ನಾನು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ ಇಲ್ಲಿ. ಮಾರ್ಕೆಟ್ ಬಿಹೇವಿಯರ್ ಅಂದರೆ, ಮಾರ್ಕೆಟ್ ಅಂದರೆ ಯಾರು, ಜನ. ನಾವು ನೀವು ಎಲ್ಲ ಜನ ಇರ್ತೀರ ಮಾರ್ಕೆಟಲ್ಲಿ. ನಮ್ಮ ಬಿಹೇವಿಯರ್ಗಳು ಅಂದರೆ ಆಸೆ, ಅತಿ ಆಸೆ, ಫಿಯರ್, ಭಯ, ನ್ಯೂಸ್ ಬಂದಾಗ ಹೆಂಗ್ ರಿಯಾಕ್ಟ್ ಮಾಡ್ತೀವಿ, ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್, ಮತ್ತೆ ಸೈಕಾಲಜಿ, ನನಗೆ ಏನು ಅನ್ಸುತ್ತೆ ಇವಾಗ, ನನಗೆ ಬೈ ಮಾಡಬೇಕಾ, ರಿವೆಂಜ್ ಟ್ರೇಡ್ ತೊಗೊಬೇಕಾ, ಇದೆಲ್ಲ ಮಿಕ್ಸ್ ಆದ್ರೇನೆ ಮಾರ್ಕೆಟ್. ಅವಾಗಲೇ ಸ್ಟಾಕ್ ಮೇಲೆ ಕೆಳಗಡೆ ಹೋಗೋದು, ಕ್ಯಾಂಡಲ್ಸ್ ಫಾರ್ಮ್ ಆಗೋದು. ಸೊ ಎಂಡ್ ಆಫ್ ದ ಡೇ ಮಾರ್ಕೆಟ್ ಅಂದ್ರೆ ಏನು, ನಮ್ಮ ಜನದ ಮೆಂಟಾಲಿಟಿ, ಮೈಂಡ್ ಸೆಟ್, ಸೈಕಾಲಜಿ, ಬಿಹೇವಿಯರ್ ಅಲ್ವಾ. ಸೊ ಫಸ್ಟ್ ನೀವು ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಕ್ಯಾಂಡಲ್, ಏನಕ್ಕೆ ಗ್ರೀನ್ ಆಯಿತು, ಏನಕ್ಕೆ ರೆಡ್ ಆಯಿತು, ಏನಕ್ಕೆ ಸಪೋರ್ಟು, ಏನಕ್ಕೆ ರೆಸಿಸ್ಟೆನ್ಸು. ನೀವು ಈ ಥರ ಬೇಸಿಕ್ ಫೌಂಡೇಶನ್ ಬಗ್ಗೆ ಕಲ್ತಿಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ, ಓಕೆ ರೆಸಿಸ್ಟೆನ್ಸ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಇಸ್ ಸೊ ಅಂಡ್ ಸೊ, ಒಳ್ಳೆ ಸ್ಕೂಲಲ್ಲಿ ಕಾಲೇಜಲ್ಲಿ ಡೆಫಿನೇಷನ್ ಓದಿದ್ವಲ್ಲ ಆ ಥರ ಓದ್ತೀರಾ, ಆದರೆ ಡಾಟ್ಸ್ನ ಕನೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಗೆ ಯಾವಾಗ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗುತ್ತೋ ಈ ಮಾರ್ಕೆಟಲ್ಲಿ ಇದು ನಡೀತಿದೆ, ಈ ಥರ ಜನ ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಈ ಥರ ನಮಗೆ ಫೌಂಡೇಶನ್ ಅರ್ಥ ಆಗುತ್ತೋ ನಾವು ಚೆನ್ನಾಗಿ ಜಡ್ಜ್ ಮಾಡ್ಬೋದು. ಆವಾಗ ನಿಮ್ಮ ಇಂಡಿಕೇಟರ್ ಆಗಿರಲಿ, ಪ್ರೈಸ್ ಆಕ್ಷನ್ ಆಗಿರಲಿ, ಅದು ಬೆಟರ್ ಆಗಿ ವರ್ಕ್ ಆಗುತ್ತೆ. ಸೊ ಒಂದು ಪ್ರೈಸ್ ಮೂವ್ ಆಗೋಕ್ಕೆ ಏನೇನು ಕಾರಣ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಎಷ್ಟೇ ಇಂಡಿಕೇಟರ್, ಪ್ರೈಸ್ ಆಕ್ಷನ್ ಯೂಸ್ ಮಾಡಿದ್ರು ಅದು ಯೂಸ್ ಇಲ್ಲ. ಸೊ ಫೌಂಡೇಶನ್ ಅರ್ಥ ಮಾಡ್ಕೊಳ್ಳೋಕ್ಕೆ 3 ಕೋರ್ ಫೌಂಡೇಶನ್ಸ್ ನಾನು ಲಿಸ್ಟ್ ಮಾಡ್ತೀನಿ. ಫಸ್ಟ್ ಕೋರ್ ಫೌಂಡೇಶನ್ ಏನಂದರೆ ಮಾರ್ಕೆಟ್ ಸ್ಟ್ರಕ್ಚರ್. ಮಾರ್ಕೆಟ್ ಸ್ಟ್ರಕ್ಚರ್ ಫಸ್ಟ್ ಬೇಸಿಕ್, ಮಾರ್ಕೆಟ್ ಏನು, ಹೆಂಗೆ ಯೋಚನೆ ಮಾಡ್ತಾರೆ ಅಂತ. ಅಂದ್ರೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಏನು, ಕನ್ಸಾಲಿಡೇಷನ್ ಅಂದ್ರೆ ಏನು, ಬ್ರೇಕ್ಔಟ್ಸ್ ಅಂದ್ರೆ ಏನು, ಟ್ರ್ಯಾಪ್ ಅಂದ್ರೆ ಏನು, ಟ್ರೆಂಡ್ ಕಂಟಿನ್ಯೂಷನ್ ಅಂದ್ರೆ ಏನು. ನೋಡಿ ಮಾರ್ಕೆಟ್ ಅಲ್ಲಿ ಈ ತರ ಸಿಚುವೇಶನ್ಸ್ ಅಂದ್ರೆ ಈ ತರ ಪ್ಯಾಟರ್ನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ನಮ್ಮ ಹ್ಯೂಮನ್ ಬಿಹೇವಿಯರೇ ಆ ತರ, ನಾವು ಪ್ಯಾಟರ್ನ್ ನ ರಿಪೀಟ್ ಮಾಡ್ತೀವಿ. ಸೊ ಮಾರ್ಕೆಟ್ ಅಲ್ಲಿ ಇದು ರಿಪೀಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ನಾವು ಇಂಡಿಕೇಟರ್ಸ್ ನ, ಸಿಗ್ನಲ್ಸ್ ನ ಕನ್ಸಿಡರ್ ಮಾಡೋದು, ಪ್ರೈಸ್ ಆಕ್ಷನ್, ಬ್ರೇಕ್ಔಟ್ ನ ಕನ್ಸಿಡರ್ ಮಾಡೋದು. ರಿಪೀಟ್ ಆಗ್ತಾ ಇದೆಯಲ್ಲ ಅಂದ್ರೆ ಇದೆಲ್ಲ ವರ್ಕೌಟ್ ಆಗ್ತಾ ಇದೆಯಲ್ಲ ಅಲ್ವಾ. ಸೊ ಬೇಸಿಕ್ಲಿ ಮಾರ್ಕೆಟ್ ಸ್ಟ್ರಕ್ಚರ್, ಮಾರ್ಕೆಟ್ ಫೇಸಸ್ ಏನು ಅಂತ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಇಂಡಿಕೇಟರ್, ಪ್ರೈಸ್ ಆಕ್ಷನ್ ಎಲ್ಲ ಬಿಟ್ಟು. ನೆಕ್ಸ್ಟ್ ಫೌಂಡೇಶನ್ 2 ಏನ್ ಕಲಿಬೇಕು ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್. ನಾವು ಮಾರ್ಕೆಟ್ಗೆ ಬರೋದು ಎಲ್ಲರೂ ಒಂದೇ ಯೋಚನೆಯಲ್ಲಿ, ದುಡ್ಡು ಮಾಡ್ಬೇಕು ನನಗೆ ಅಂತ. ಆದ್ರೆ ಆಮೇಲೆ ರಿಯಲೈಸ್ ಆಗುತ್ತೆ ದುಡ್ಡನ್ನ ಹೆಂಗ್ ಕಳ್ಕೊಬಾರ್ದು ಅಂತ ನಾವು ಕಲಿಯಕ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಮಿಸ್ಟೇಕ್ನ ಮಾಡಕ್ ಹೋಗ್ಬೇಡಿ, ನಾವು ಮಾಡಿದೆಲ್ಲ ಮಿಸ್ಟೇಕ್ನ ಮಾಡಕ್ ಹೋಗ್ಬೇಡಿ. ಫಸ್ಟ್ ಕಲ್ತ್ಕೊಳ್ಳಿ ಯಾವ ತರ ದುಡ್ಡು ಹೋಗ್ಬಾರ್ದು ಮಾರ್ಕೆಟ್ ಅಲ್ಲಿ. ಸೊ ಇದು ಕಲ್ತ್ರೆ ಆಟೋಮೆಟಿಕ್ಲಿ ನಿಮ್ ದುಡ್ಡು ಹೋಗೋದು ಕಮ್ಮಿ ಆದಾಗ ಆಟೋಮೆಟಿಕ್ಲಿ ದುಡ್ಡು ಮಾಡೋದನ್ನ ಕಲ್ತ್ಕೋತೀರಾ. ಸೊ ಕ್ಯಾಪಿಟಲ್ನ ಹೆಂಗೆ ಪ್ರೊಟೆಕ್ಟ್ ಮಾಡೋದು ಅಂತ ನೀವು ಕಲಿತೀರಾ. ಮತ್ತೆ ಈ ಪೊಸಿಷನ್ ಸೈಜಿಂಗ್ ಅಂದ್ರೆ ಏನು, ಈ ಒಂದು ಟ್ರೇಡ್ ಅಲ್ಲಿ ಎಷ್ಟು ರಿಸ್ಕ್ ತಗೊಬೇಕು, ಒಂದು ಕ್ಯಾಪಿಟಲ್ ಎಷ್ಟು ಅಲೋಕೇಟ್ ಮಾಡಬೇಕು ಟ್ರೇಡ್ ಮಾಡುವಾಗ. ಎಷ್ಟೊಂದು ಬಿಗಿನರ್ಸ್ ಅವ್ರ ಅಕೌಂಟ್ ಖಾಲಿ ಮಾಡ್ಕೊಳ್ಳೋದೆ ಅವ್ರಿಗೆ ರಿಸ್ಕ್ ಬಗ್ಗೆ ಗೊತ್ತಿಲ್ಲ. ಅಕೌಂಟ್ ಖಾಲಿ ಆದಾದ್ಮೇಲೆ ರಿಸ್ಕ್ ಬಗ್ಗೆ ಕಲೆಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಈ ಮಿಸ್ಟೇಕ್ನ ಮಾಡಕ್ ಹೋಗ್ಬೇಡಿ. ಫಸ್ಟ್ ಈ ಕೋರ್ ಫೌಂಡೇಶನ್, ಇದು ಫೌಂಡೇಶನ್ ನಾನು ಹೇಳ್ತಿರೋದು. ಎರಡನೇ ಫೌಂಡೇಶನ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಫಸ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಏನು, ಆಮೇಲೆ ಅದರೊಳಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಕೆಂಡ್, ಥರ್ಡ್ ಫೌಂಡೇಶನ್ ಡಿಸಿಷನ್ ಮೇಕಿಂಗ್. ಸೊ ಇದೊಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ನಾವು, ಡಿಸಿಷನ್ ಮೇಕಿಂಗ್ ಸಿಸ್ಟಮ್. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂಥರ ರೂಲ್ ಬುಕ್ ತರ, ಓಕೆ, ಒಂದು ರೂಲ್ಸ್ ಕ್ರಿಯೇಟ್ ಮಾಡಬೇಕು ನಿಮ್ಮ ಸ್ಟೈಲ್ ಪ್ರಕಾರ. ಓಕೆ ನಾನು ಏನಕ್ಕೆ ಬೈ ಮಾಡಬೇಕು, ರೂಲ್
ಸುಮ್ಮನೆ ಎಮೋಷನಲಿ ಫೀಲ್ ಆಗೋಗಿ ಬೈಯಿಂಗ್ ಸೆಲ್ಲಿಂಗ್ ಮಾಡೋದಲ್ಲ. ಏನಕ್ಕೆ ಬೈ ಮಾಡೋದು? ಲಾಜಿಕ್, ಇಂಡಿಕೇಟ್ರಾ, ಪ್ರೈಸ್ ಆಕ್ಷನ್. ಸೊ ರೂಲ್ ಒಂದು ಕ್ರಿಯೇಟ್ ಮಾಡಬೇಕು, ಸಿಸ್ಟಮ್ ನೀವು ಕ್ರಿಯೇಟ್ ಮಾಡಬೇಕು. ಏನಕ್ಕೆ ಟ್ರೇಡ್ ಮಾಡಬಾರ್ದು, ಯಾವಾಗ ಎಕ್ಸಿಟ್ ಹೊಡಿಬೇಕು, ಸೊ ಇದನ್ನೆಲ್ಲ ನೀವು ರೂಲ್ ಬುಕ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಡಿಸಿಷನ್ ಮೇಕಿಂಗ್ದು ಸಿಸ್ಟಮ್. ಯಾಕಂದ್ರೆ ನೀವು ಡಿಸಿಷನ್ ಮೇಕಿಂಗ್ ಎಮೋಷನಲಿ ಬಿಟ್ಬಿಟ್ರೆ ಒಂದಿನ ದುಃಖದಲ್ಲಿ ಇರ್ತೀರಾ, ಒಂದಿನ ಖುಷಿಯಲ್ಲಿ ಇರ್ತೀರಾ, ಒಂದಿನ ಮಿಕ್ಸ್ಡ್ ಎಮೋಷನಲ್ ಇರ್ತೀರಾ. ಸೊ ಅದ್ರ ಪ್ರಕಾರ ನಿಮ್ಮ ಡಿಸಿಷನ್ಸ್ ಮಾಡೋಕ್ಕಾಗಲ್ಲ. ನೀವು ಒಂದು ರೂಲ್ನ ಕ್ರಿಯೇಟ್ ಮಾಡಬೇಕು, ಆ ರೂಲ್ನ ನೀವು ಫಾಲೋ ಮಾಡಬೇಕು, ಎಮೋಷನ್ಸ್ ಸೈಡ್ಗೆ ಹಾಕ್ಬಿಟ್ಟು ಆ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ನಾವು ಮಾರ್ಕೆಟಲ್ಲಿ ಏನೇನು ಕಲಿಬಾರ್ದು ಸ್ಟಾರ್ಟಿಂಗಲ್ಲಿ, ಸ್ಪೆಷಲಿ ವೆರಿ ಇಂಪಾರ್ಟೆಂಟ್ ಇದು. ಒಂದು ಸ್ಟಾಕ್ ಟಿಪ್ಸ್. ಯಾಕಂದ್ರೆ ನೀವು ನೋಡಿರ್ತೀರಾ, ಅವರು ಟಿಪ್ಸ್ ಕೊಡ್ತಾ ಇದ್ದಾರೆ, ಟೆಲಿಗ್ರಾಮ್ ಟಿಪ್ಸ್ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಲೈಸೆನ್ಸ್ ಇಲ್ದಂಗೆ ಟಿಪ್ಸ್ ಕೊಡಂಗಿಲ್ಲ, ಬೈ ಸೆಲ್ ಅಂತ ರೆಕಮೆಂಡೇಶನ್ ಮಾಡಂಗಿಲ್ಲ. ಸೆಬಿನೂ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಅದು ಕೊಡ್ತಾ ಇದ್ರೆ ಅದು ಇಲ್ಲೀಗಲ್. ಅವರಿಗೆ ಲೈಸೆನ್ಸ್ ಇದ್ರೆ ಮಾತ್ರ ಅವ್ರು ಕೊಡೋಕ್ಕಾಗೋದು. ಸೊ ಜನರಲಿ ಜನ ಸುಮ್ಮನೆ ಫ್ರೀ ಆಗೆಲ್ಲ ಕೊಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅದನ್ನ ಫಾಲೋ ಮಾಡಕ್ಕೆ ಹೋಗ್ಬೇಡಿ. ಇಲ್ಲೇ ಮೋಸ್ಟ್ ಆಫ್ ಅಸ್ ದುಡ್ಡನ್ನ ಕಳ್ಕೊಂತೀರಾ. ಸೊ ಸ್ಟಾಕ್ ಟಿಪ್ಸ್ನ ಫಾಲೋ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಫೌಂಡೇಶನ್ ಕಲ್ತ್ರೆ ನಿಮಗೆ ಐಡಿಯಾ ಇರುತ್ತೆ ಏನಕ್ಕೆ ಬೈ ಮಾಡಬೇಕು, ಏನಕ್ಕೆ ಸೆಲ್ ಮಾಡಬೇಕು ಅಂತ. ಮತ್ತೆ ಅಡ್ವಾನ್ಸ್ ಇಂಡಿಕೇಟರ್ಸ್ನ ಸ್ಟಾರ್ಟಿಂಗೇ ಕಲಿಯಕ್ಕೆ ಹೋಗ್ಬೇಡಿ, ಫುಲ್ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತೀರಾ. ಬೇಸಿಕ್ನ ಅರ್ಥ ಮಾಡ್ಕೊಂಡಂಗೆ ಅಡ್ವಾನ್ಸ್ ಇಂಡಿಕೇಟರ್ಸ್ ಎಕ್ಸಾಕ್ಟ್ಲಿ ಫೇಲ್ ಆಗೇ ಆಗುತ್ತೆ, ಅಕ್ಯುರಸಿ ಡೌನ್ ಆಗೇ ಆಗುತ್ತೆ. ನಿಮಗೆ ಫೌಂಡೇಶನ್ ಚೆನ್ನಾಗಿ ಗೊತ್ತಿದ್ರೆ ಇಂಡಿಕೇಟರ್ ಜೊತೆ ನಿಮಗೆ ಬೇರೆ ಲಾಜಿಕ್ಸ್ನು ಆ್ಯಡ್ ಮಾಡ್ಬೋದು. ಆವಾಗಲೇ ನಿಮ್ಮ ಇಂಡಿಕೇಟರ್ದ ಅಕ್ಯುರಸಿ ಬೆಟರ್ ಆಗೋದು. ಮತ್ತೆ ಇಂಟ್ರಾಡೇ ಶಾರ್ಟ್ ಕಟ್ಸು, ಸ್ಕ್ಯಾಲ್ಪಿಂಗು, ಮತ್ತೆ ಗ್ಯಾಂಬ್ಲಿಂಗ್ ಮೆಥಡ್ಸ್ ಏನೇನು ನೋಡ್ತೀರಾ ಆನ್ಲೈನಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಇಂಪ್ರೆಸ್ ಆಗೋಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರು ನೀವು ನೋಡ್ತಿರೋದು, ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡ್ಬಿಟ್ಟು ವಿರಾಟ್ ಕೊಹ್ಲಿ ಹಿಂಗೆ ಆಡ್ತಾ ಇದ್ರೆ ನಾನು ಹಿಂಗೆ ಆಡ್ಬೋದು ಅನ್ಕೊಳ್ಳೋದು ಓಕೆ. ಆದರೆ ಅಲ್ಲಿ ರೀಚ್ ಆಗೋಕ್ಕೆ ಎಷ್ಟು ವರ್ಷ ಕಷ್ಟಪಟ್ಟವ್ರೆ, ಎಷ್ಟು ಬೇಸಿಕ್ಸಿಂದ ಟ್ರೈ ಮಾಡಿದ್ದಾರೆ, ಎಷ್ಟು ಮಿಸ್ಟೇಕ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ಸೊ ಈ ಇಂಟರ್ನೆಟ್ಟಲ್ಲಿ ರೀಲ್ಸು ಎಲ್ಲ ನೋಡ್ಕೊಂಡ್ಬಿಟ್ಟು ಗ್ಯಾಂಬ್ಲಿಂಗ್ ಮೆಥಡ್ಸ್ ಥರ ಡೈರೆಕ್ಟಾಗಿ ಜಂಪ್ ಮಾಡೋಕೆ ಹೋಗ್ಬಿಡಿ. ನೀವು ಫೌಂಡೇಶನ್ಸಿಂದ ಕಲ್ತ್ಕೊಂಡ್ಬನ್ನಿ, ನೀವು ಬೆಟರ್ ಆಗ್ತೀರಾ. ಸೊ ಈ ಫೌಂಡೇಶನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಒಂದು ನಿಮ್ಮ ಡಿಪೆಂಡೆನ್ಸಿ ಆನ್ ದಿಸ್ ಟಿಪ್ಸ್. ಅವ್ನು ಟಿಪ್ಸ್ ಕೊಡ್ತಾನೆ, ಇವ್ನು ಟಿಪ್ಸ್ ಕೊಡ್ತಾನೆ ಅಂತ ಎಷ್ಟು ದಿನ ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀರಾ. ಜೆನ್ಯೂನ್ ಆಗಿರಲಿ, ಎಷ್ಟು ವರ್ಷ ಅಂತ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀರಾ. ಅವ್ರ ಅಕ್ಯುರಸಿ ಡೌನ್ ಆದರೆ ನೀವು ಡೌನ್ ಆಗ್ತೀರಾ. ಸೊ ಆ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನೀವು ಕಲ್ತಾಗ. ಮತ್ತೆ ಮಾರ್ಕೆಟ್ ಬಿದ್ದಾಗ ನೀವು ಪ್ಯಾನಿಕ್ ಆಗೋದು, ಏನೇನೋ ಯೋಚನೆ ಮಾಡೋದು, ಅಲ್ಲಿಂದ ದುಡ್ಡು ಇಲ್ಲಿಗೆ ಹಾಕೋದು, ಲೋನ್ ತೊಗೊಂಡು ಹಾಕೋದು, ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಫೌಂಡೇಶನ್ಸ್ ಗೊತ್ತಿದ್ದಷ್ಟು ಮಾರ್ಕೆಟ್ ಹೆಂಗೆ ಬಿಹೇವ್ ಆಗುತ್ತೆ, ಮಾರ್ಕೆಟ್ ಯಾವಾಗ ಮೇಲಿರುತ್ತೆ, ಯಾವಾಗ ಎಷ್ಟು ವರ್ಷ ಬೀಳುತ್ತೆ, ಇದೆಲ್ಲ ನಿಮ್ಗೆ ಐಡಿಯಾ ಇದ್ರೇ ನಿಮಗೆ ಆ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗೋದು. ಆಲ್ಸೋ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಮಾರ್ಕೆಟ್ ಏನು, ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ನೀವು ಗ್ಯಾಂಬ್ಲರ್ ಥರ ಯೋಚನೆ ಮಾಡಲ್ಲ, ಒಂದು ಪ್ರೊಫೆಷನಲ್ ಇನ್ವೆಸ್ಟರ್, ಪ್ರೊಫೆಷನಲ್ ಟ್ರೇಡರ್ ಥರ ಯೋಚನೆ ಮಾಡ್ತೀರಾ. ಸೊ ನಿಮಗೊಂದು ಪ್ರಾಪರ್ ಕ್ಲಾರಿಟಿ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ನೀವು ಫೌಂಡೇಶನ್ ಕಲ್ತ್ರೆ ಇದೆಲ್ಲ ಅಡ್ವಾಂಟೇಜ್ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ಸೀರೀಸಲ್ಲಿ ಬೇಸಿಕ್ಲಿ ನಾನು ಕಾನ್ಸೆಪ್ಟ್ಸು, ಸೈಕಾಲಜಿ, ಮತ್ತೆ ಡಿಸಿಷನ್ ಫ್ರೇಮ್ ವರ್ಕ್ ಹೇಳ್ನಲ್ಲ, ಎಂಟ್ರಿ, ಎಕ್ಸಿಟ್, ಇದೆಲ್ಲ ಡಿಸಿಷನ್ ಫ್ರೇಮ್ ವರ್ಕು, ಮತ್ತೆ ರಿಸ್ಕ್. ಎಂಡ್ ಆಫ್ ದ ಡೇ ನಿಮ್ಮ ಅಕೌಂಟ್ನ ಖಾಲಿ ಆಗಬಾರ್ದು ಅಂದರೆ ರಿಸ್ಕ್ ಅರ್ಥ ಮಾಡ್ಕೋಬೇಕು. ಸೊ ನಿಮಗೆ ಈ ಕಾನ್ಸೆಪ್ಟ್ಸ್ ಬಗ್ಗೆ ಎಲ್ಲ ನಾನು ಕವರ್ ಅಪ್ ಮಾಡ್ತೀನಿ, ಡಿಫ್ರೆಂಟ್ ಟಾಪಿಕ್ಸ್ ಇನ್ ಡಿಫ್ರೆಂಟ್ ವೀಡಿಯೋಸ್. ಸೊ ನಿಮಗೆ ಈ ಸೀರೀಸ್ನ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ನೀವು ಅಲ್ಲಿ ಕನ್ಫ್ಯೂಷನ್ ಆಗಿದ್ದರೆ, ನಿಮ್ಗೆ ಯಾವುದು ಸೋರ್ಸ್ ಇಲ್ಲ ಕಲಿಯೋಕ್ಕೆ, ಸೊ ಅಂಥವ್ರಿಗೋಸ್ಕರ ಈ ಸೀರೀಸ್ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಸೊ ನಾನು ಎವ್ರಿ ಡೇ ಯಾವುದಾದ್ರು ವೀಡಿಯೋಸ್ ನಾನು ಪೋಸ್ಟ್ ಮಾಡುವಾಗ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ, ನೋಟಿಫಿಕೇಶನ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ನಾನು ವೆನ್ಎವರ್ ಐ ಪೋಸ್ಟ್ ಎ ವಿಡಿಯೋ ನಿಮಗೆ ಆ ವಿಡಿಯೋ ನೋಡಿಕೊಂಡು ಕಾನ್ಸೆಪ್ಟ್ಸ್ನ ಕಲಿಬೋದು. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲರ್ನಿಂಗ್ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಫಸ್ಟ್ ವಿಡಿಯೋ ಇದೆ. ಸೊ ಕಮೆಂಟಲ್ಲಿ ಹೇಳಿ ನೀವು ರೆಡಿ ಇದ್ರೆ ರೆಡಿ ಅಂತ ಕಮೆಂಟ್ ಮಾಡಿ. ಸೊ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.